brought our children on a summer camp outing. So our theme is Namma Nadu Karunadu. So we wanted our children to explore ನಮ್ಮ ಕರ್ನಾಟಕದಲ್ಲೇ ಎಷ್ಟೊಂದು ವಿಧವಾದ ಪಕ್ಷಿಗಳ ಸಂಗ್ರಹಣೆ ಇದೆ. ಸೊ ಹಾಗಾಗಿ ನಮ್ಮ ನಾಡಲ್ಲಿರೋದನ್ನೇ ಏನಿದೆ ಅದನ್ನು ತೋರಿಸೋಣ ನೇಚರಲ್ಲಿ, ಪ್ರಕೃತಿಯಲ್ಲಿ ಅಂತ ನಾವು ಈ ಒಂದು ಸಮ್ಮರ್ ಕ್ಯಾಂಪನ್ನು ಹಮ್ಮಿಕೊಂಡು ನಾವು ಕರ್ಕೊಂಡು ಬಂದಿದ್ದೀವಿ. ನಾವು ಚುಕ್ಕಿಮನೆ ರೆಸಾರ್ಟ್ ನೇಚರ್ ಕ್ಯಾಂಪ್ ಅನ್ನೋ ರೆಸಾರ್ಟನ್ನು ಆಯ್ಕೆ ಮಾಡ್ಕೊಂಡ್ವಿ. ಯಾಕಂದರೆ ನಾವು ಏನು ಥೀಮ್ ಇಟ್ಕೊಂಡಿದ್ವಿ ಅದಕ್ಕೆ ಈ ನೇಚರ್ ಕ್ಯಾಂಪ್ ತುಂಬ ಹೊಂದ್ಕೊಳ್ಳುತ್ತೆ. ಸೊ ಹಾಗಾಗಿ ಇಲ್ಲಿ ಬಂದ ಮೇಲೆ ನಮಗೆ ತುಂಬ ಚೆನ್ನಾಗಿ ಸರ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಲೈಕ್ ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಯಾವ ಥರ ಸ್ಪೀಶೀಸ್ ಬರ್ಡ್ಸ್ ಇರುತ್ತೆ, ಆಮೇಲೆ ಅದರ ಹೆಸರುಗಳು ಕೂಡ ನಮ್ಗೆ ಹೇಳಿ ಅದನ್ನು ನೋಟ್ ಮಾಡ್ಕೊಳ್ಳಿ ಅಂತ ಆ್ಯಕ್ಟಿವಿಟೀಸ್ ಮಾಡಿಬಿಟ್ಟು ಅದ್ರ ಬಗ್ಗೆ ಒಂದು ಸೆಷನ್ಸ್ ಮಾಡಿ ಡಿಸ್ಕಷನ್ ಮಾಡೋಣ ಅಂತ ಹೇಳಿ ಅದಕ್ಕೆ ಓರಿಯೆಂಟೇಷನ್ ಪ್ರೋಗ್ರಾಮ್ ಥರ ಮಾಡಿ ನಮ್ಮ ಮಕ್ಕಳಿಗೆಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮಕ್ಕಳೇ ಅಲ್ಲ, ನಾವು ಟೀಚರ್ಸ್ ಆಗಿ ನಮಗೂ ಎಷ್ಟೊಂದು ಪಕ್ಷಿಗಳ ಹೆಸರೇ, ನಾವು ಕಂಡಿದ್ದೆಲ್ಲ ಗುಬ್ಬಚ್ಚಿ ಅಂತ ಇದ್ವಿ, ನೋಡಿದ್ನೆಲ್ಲ ಒಂದೊಂದು ಹೆಸರಲ್ಲಿ ಕರಿತಾ ಇದ್ವಿ. ಬಟ್ ಅದಕ್ಕೆಲ್ಲನೂ ಒಂದು ಸೈಂಟಿಫಿಕ್ ನೇಮ್ಸ್ ಇದೆ. ಅದರದ್ದು ಏನೋ ರಾಶಿಗಳು ಇರೋವಂಥ ಜಾಗಗಳು, ಏನಂದರೆ ಹ್ಯಾಬಿಟ್ಯಾಟ್ಸ್ ಏನು ಅಂತೀವಿ, ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ವರ್ಣಿಸಿ ಹೇಳ್ತಾ ಇದ್ದಾರೆ. ಆಮೇಲೆ ಆ ಪಕ್ಷಿಗಳನ್ನ ಒಂಥರ ತುಂಬ ನೀಟಾಗಿ ಅಬ್ಸರ್ವ್ ಮಾಡೋ ಥರ ನಮಗೆ ಹೇಳಿ ತೋರಿಸಿ ಅದು ಯಾವ ರೀತಿ ಜೀವನ ನಡೆಸುತ್ತೆ, ಅದು ಹೇಗೆ ನಮ್ಮ ಮನುಕುಲಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಕೂಡ ಅವರು ನಮ್ಮ ಮಕ್ಕಳಿಗೆಲ್ಲ ತುಂಬ ಸರಳವಾಗಿ ವಿವರಣೆ ಕೊಟ್ಟಿದ್ದಾರೆ. ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು. ಯೂಶಲಿ ಬ್ಯಾಂಗ್ಳೂರಲ್ಲಿ ರೆಸಾರ್ಟ್ಸ್ ಇರುತ್ತೆ, ಅಲ್ಲಿ ಹೋಗ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಆಟ ಆಡ್ತಾರೆ. ಬಟ್ ಅದನ್ನು ಬಿಟ್ಟು ನೇಚರ್ ಜೊತೆ ಕನೆಕ್ಟ್ ಮಾಡೋಕ್ಕೆ ಒಂದು ಜಾಗನ ಹುಡುಕ್ತಾ ಇದ್ದೆ ನಾನು. ಸೊ ಚುಕ್ಕಿಮನೆ ಸಿಕ್ತು ನನಗೆ. ಇದಕ್ಕಿಂತ ಬೇರೆ ಇನ್ಯಾವ ಜಾಗನೂ ನಮ್ಮ ಮಕ್ಳಿಗೆ ಇಷ್ಟೊಂದೊಂದು ನಾಲೆಡ್ಜ್ ಕಲಿಸ್ತಿತ್ತು ಅಂತ ನನಗೆ ಅನಿಸಲ್ಲ. ಸೊ ಇವತ್ತು ಬಂದು ಅವರು ಏನೇನು ಕಲ್ತ್ಕೊಂಡಿದ್ದಾರೆ ಅವರು ಇದನ್ನು ದೊಡ್ಡವರಾದಾಗೂ ನೆನ್ಪಿಟ್ಕೊತಾರೆ. ಮತ್ತು ಇದರಿಂದ ಎಲ್ಲೋ ಒಂದು ಅವ್ರಿಗೆ ಒಳಗಡೆ ಪ್ರಕೃತಿ ಬಗ್ಗೆ ಒಂದು ಸೀಡ್ ಹಾಕಿದ್ದೀವಿ ಇವತ್ತು. ಸಂಜಯ್ ಸರ್ ಹೆಲ್ಪ್ ಮಾಡಿದ್ದಾರೆ ಅದಕ್ಕೆ. ಆಮೇಲೆ ಈ ನಮ್ಮ ನೇಚರ್ನ ಕನ್ಸರ್ವ್ ಮಾಡೋಕ್ಕೆ ಇವರೇ ನೆಕ್ಸ್ಟ್ ನಮಗೆ ದೇ ಆರ್ ಅರ್ತ್ ವಾರಿಯರ್ಸ್ ಅಂತ ನಾವು ಮೊನ್ನೆ ಎಲ್ಲ ಹೇಳ್ತಿದ್ವಿ. ಸೊ ಐ ಥಿಂಕ್ ದೇ ವಿಲ್ ರಿಯಲಿ ಬಿಕಮ್ ಅರ್ತ್ ವಾರಿಯರ್ಸ್ ಆ್ಯಂಡ್ ಪ್ರೊಟೆಕ್ಟ್ ಅವರ್ ನೇಚರ್ ಆ್ಯಂಡ್ ವಿಲ್ ಕನ್ಸರ್ವ್ ಇಟ್ ಅಂತ. ಐ ಜಸ್ಟ್ ಹೋಪ್ ದಟ್ ದಿಸ್ ಇಸ್ ಜಸ್ಟ್ ವಿ ಆರ್ ಶೋಯಿಂಗ್ ದಮ್ ಲೈಟ್ ಆ್ಯಂಡ್ ದೇ ವಿಲ್ ಫಾಲೋ ನೇಚರ್ ಕ್ಯಾಂಪಿಗೆ. ಸೊ ಅದು ಬಂದು ಚುಕ್ಕಿಮನೆ ಅಂತ. ಸೊ ರೆಸಾರ್ಟ್ ಅಂದರೆ ರೆಸಾರ್ಟ್ ನಾವೇನು ಬೆಂಗಳೂರಲ್ಲಿ ನೋಡ್ತೀವಿ ಅದಕ್ಕೂ ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅದಕ್ಕೆ ತುಂಬ ಡಿಫ್ರೆನ್ಸ್ ಇದೆ. ಸೊ ಒಂದು ಹಳ್ಳಿ ವಾತಾವರಣ ಹೇಗಿರುತ್ತೆ, ಒಂದು ಹಳ್ಳಿ ಜೀವನ ಹೇಗಿರುತ್ತೆ, ಪಕ್ಷಿಗಳು ಯಾವ ಥರ ಇರ್ತವೆ, ಆ್ಯಂಡ್ ಗ್ರೀನರಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅದನ್ನು ನಾವು ಬೆಂಗಳೂರಲ್ಲಿ ಎಲ್ಲೂ ನೋಡೋಕ್ಕಾಗಲ್ಲ. ಅದನ್ನು ನನ್ನ ಮಗಳಿಗೆ ತೋರಿಸ್ಬೇಕು. ಯಾಕಂದರೆ ನಾವು ಬೆಂಗಳೂರು ಸಿಟಿ ಬರೀ ಕಾಂಕ್ರೀಟ್ ಸಿಟಿ ಅಂತ ಹೇಳ್ತಾರೆ. ಸೊ ಅವರಿಗೆ ನೇಚರ್ ತೋರಿಸ್ಬೇಕು. ಸೊ ಅವರು ದೊಡ್ಡವರಾದಾಗ ದೇ ಹ್ಯಾವ್ ಟು ಫೀಲ್, ಅಂದರೆ ನಾವು ನಮ್ಮ ನೇಚರ್ನ ನಾವು ಉಳಿಸ್ಬೇಕು, ನಮ್ಮ ಬರ್ಡ್ಸು ಅವೆಷ್ಟು ನಮಗೆ ಹೆಲ್ಪ್ ಮಾಡ್ತಿದ್ದಾವೆ. ಸೊ ನಾವು ಅವ್ರನ್ನ ಹೇಗೆ ಕಾಪಾಡ್ಕೋಬೇಕು ಅನ್ನೋ ಇದು ಅವ್ರಿಗೆ ಬರಬೇಕು ಅನ್ನೋ ಉದ್ದೇಶದಿಂದ. ಆ್ಯಂಡ್ ಆ್ಯಸ್ ಎ ಮದರ್ ನನಗೂ ನೇಚರ್ ಅಂದರೆ ತುಂಬ ಇಷ್ಟ. ಸೊ ಬೆಂಗಳೂರಲ್ಲಿ ಇದ್ದು ನನಗೆ ಏನು ಆ ಗ್ರೀನರಿ ಆ ವಾಸನೆ ಕಳ್ಕೊಂಡ್ಬಿಟ್ಟಿದೆ. ಸೊ ಐ ಹ್ಯಾವ್ ಗಾಟ್ ಹಿಯರ್. ಥ್ಯಾಂಕ್ ಯು.